ಮುಖ್ಯಮಂತ್ರಿಯವರ ಸಹಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಫೋರ್ಜರಿ ಆಗುತ್ತೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಆಗುತ್ತೆ. ಏನಾದರೂ ವರ್ಷಗಟ್ಟಲೆ ಆದರೂ ವಿಚಾರಣೆ ನಡೆಯುತ್ತಾ? ಈ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಹಿ ಫೋರ್ಜರಿ ಆಗಿರುತ್ತೆ. ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಯ ಸಹಿಯನ್ನ ಫೋರ್ಜರಿ ಮಾಡುವಂತಹ ತಾಕತ್ತು, ದಾಷ್ಟ್ಯ ಅಥವಾ ಭಂಡತನ ಯಾರಿಗಿದೆ? ಲೋಕಾಯುಕ್ತಕ್ಕೆ ಸಿಲ್ಲಿ ಮ್ಯಾಟ್ರ್ ಅದವರಿಗೆ. ಲೋಕಾಯುಕ್ತ ಅನ್ನೋ ಲೋಕ ಅನ್ನೋದು ತಪ್ಪಾಗುತ್ತೆ. ಲೋಕಾಯುಕ್ತ. ಎಲ್ರಿಗೂ ನಮಸ್ಕಾರ. ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಮುಖ್ಯಮಂತ್ರಿ ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ, ಹಾಲಿ ಸೆಂಟ್ರಲ್ ಮಿನಿಸ್ಟರ್, ಮುಖ್ಯಮಂತ್ರಿಯವರ ಸಹಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಫೋರ್ಜರಿ ಆಗುತ್ತೆ. ಮುಖ್ಯಮಂತ್ರಿಯವರ ಸಹಿ ಫೋರ್ಜರಿ ಆಗುತ್ತೆ. ಮಾಡಿದವರು IAS ಆಫೀಸರ್ ಅನ್ನೋ ಆರೋಪ ಬರುತ್ತೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಆಗುತ್ತೆ. ಏನಾದರೂ ವರ್ಷಗಟ್ಟಲೆ ಆದರೂ ವಿಚಾರಣೆ ನಡೆಯುತ್ತಾ? ಆ ಅರ್ಜಿ, ಆ ಇಡೀ ಆ ದೂರು, ಆರೋಪ ಎಲ್ಲವೂ ಕೂಡ ಲೋಕಾಯುಕ್ತದಲ್ಲಿ ಧೂಳು ತಿಂತ ಬಿದ್ದಿರುತ್ತೆ ಆ ಕಡತದಲ್ಲಿ. ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಹಿ ಫೋರ್ಜರಿ ಆಗಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕಲ್ಲ, ಖಂಡಿತವಾಗ್ಲೂ ಸಣ್ಣ ಪುಟ್ಟ ವಿಚಾರ ಅಲ್ಲ ಅದು. ಸುಮಾರು 550 ಎಕರೆಯಷ್ಟು ಅಕ್ರಮ ಗುತ್ತಿಗೆ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಡೂರಿನಲ್ಲಿ ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಕ್ರಮವಾಗಿ ಗಣಿ ಗುತ್ತಿಗೆಯನ್ನ ಕೊಟ್ಟಿದ್ದಾರೆ ಅನ್ನೋ ಬಹಳ ದೊಡ್ಡ ಮಟ್ಟದ ಗಂಭೀರವಾದಂತಹ ಆರೋಪ. ಅದು ಬಹಳ ದೊಡ್ಡ ಗಂಭೀರವಾದಂತಹ ಆರೋಪ. ಅದು ಸಾಯಿ ಮಿನರಲ್ಸ್ ಕೇಳಿರ್ತಾರೆ. ಅದು ದೊಡ್ಡ ಸುದ್ದಿ ಆಯ್ತು, ಸದ್ದಾಯ್ತು, ಗದ್ದಲಾಯ್ತು. ಬಟ್ ಅದು ಏನಾಯ್ತು ಅದ್ರ ಫಾಲೋ ಅಪ್ ನ ಬೇರೆ ಯಾರು ಮಾಡಿದಾರೋ ಗೊತ್ತಿಲ್ಲ. ದಿ ಫೈಲ್ ಅದರ ಫಾಲೋ ಅಪ್ ಅಲ್ಲಿ ಇದೆ. ಯಾರು? ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಯ ಸಹಿಯನ್ನ ಫೋರ್ಜರಿ ಮಾಡುವಂತಹ ತಾಕತ್ತು, ದಾಷ್ಟ್ಯ ಅಥವಾ ಭಂಡತನ ಯಾರಿಗಿದೆ ಅನ್ನೋದು ಬಹಳ ದೊಡ್ಡ ಕುತೂಹಲ. ಬಟ್ ಇದು ನಿಮಗೆ ಕುತೂಹಲ ಆಗ್ಬೋದು, ನಮಗೆ ಕುತೂಹಲ ಆಗ್ಬೋದು. ಆದರೆ ಲೋಕಾಯುಕ್ತಕ್ಕೆ ಸಿಲ್ಲಿ ಮ್ಯಾಟ್ರ್ ಅದವರಿಗೆ. ಏನಂದ್ರೆ ಏನು ವಿಚಾರಣೆ ಮಾಡದೆ ಲೋಕಾಯುಕ್ತ ಅನ್ನೋ ಲೋಕ ಅನ್ನೋದು ತಪ್ಪಾಗುತ್ತೆ. ಲೋಪಾಯುಕ್ತ, ಭಯಂಕರ ಲೋಪಾಯುಕ್ತ ಆ ಸಂಸ್ಥೆ ಆ ಕಡತವನ್ನ ಕುಮಾರಸ್ವಾಮಿ ಸೈನ್ ಫೋರ್ಜರಿ ಆಗಿದೆ ಅಂದ್ರೆ ಎಚ್ಚೆತ್ಕೋಬೇಕಲ್ವಾ? ರಾಜ್ಯ ಒಂದು ತಲ್ಲಣಗೊಳ್ಬೇಕಲ್ವಾ? ಯಾವನವನು ಸೈನು ಫೋರ್ಜರಿ ಮಾಡಿದ್ದು? ಯಾರು ಹೇಳಿದ್ದು ಗೊತ್ತಾ? ಇದನ್ನ ಖುದ್ದು ಕುಮಾರಸ್ವಾಮಿ ಹೇಳಿದ್ದಂತ ಮಾತು. ಈ ಕುಮಾರಸ್ವಾಮಿ ಆಡಿದ ಮಾತಿನ ನಂತರ ಪ್ರೆಸ್ ಮೀಟ್, ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು. 550 ಎಕರೆಯಷ್ಟು ಅಕ್ರಮ ಗಣಿಗಾರಿಕೆಯ ಗುತ್ತಿಗೆಯನ್ನ ನಾನು ಕೊಟ್ಟಿಲ್ಲ. ಯಾರೋ ಫೋರ್ಜರಿ ಸೈನ್ ಮಾಡಿದ್ದಾರೆ. ನಂದು ಸೈನನ್ನ ಫೋರ್ಜರಿ ಮಾಡಿ 550 ಎಕರೆ ಅಕ್ರಮವಾಗಿ ಒಂದು ಕಂಪನಿಗೆ ಗುತ್ತಿಗೆ ಕೊಡ್ತಾ ಇದೆ, ಸಾಯಿ ಮಿನರಲ್ಸ್ ಕಂಪನಿಗೆ. ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಗಣಿ ಗುತ್ತಿಗೆ, ಅಕ್ರಮವಾದಂತಹ ಗಣಿ ಗುತ್ತಿಗೆ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಸೈನ್ ನಾನು ಮಾಡಿಲ್ಲ, ಯಾರೋ ನನ್ನ ಸೈನ್ ಫೋರ್ಜರಿ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೂ ಕೂಡ ಯಾರು ಎಚ್ಚೆತ್ಕೊಳ್ಳಲ್ಲ. ಬಟ್ ಒಬ್ಬರು ಎಚ್ಚೆತ್ಕೊಳ್ತಾರೆ. ಅದ್ರ ಬಗ್ಗೆ ದೂರು ಕೊಡ್ತಾರೆ, ಕಂಪ್ಲೇಂಟು ಕೊಡ್ತಾರೆ. ಆದರೆ 1 ವರ್ಷಗಳ ಕಾಲ ಲೋಕಾಯುಕ್ತದವರು ತಣ್ಣಗೆ ಹೆಬ್ಬಾವಿಗಿಂತ ಕಡೆಯಾಗಿ ಮಲ್ಕೊಂಡಿರ್ತಾರೆ. ಆಮೇಲೆ ಏಕಾಏಕಿ ಒಂದಿನ ಏನ್ ಮಾಡ್ತಾರೆ ಅಂತಂದ್ರೆ ಬಹಳ ಇಂಟ್ರೆಸ್ಟಿಂಗು, ಬಹಳ ವಿಚಿತ್ರ. ಅಂದ್ರೆ ಸರ್ಕಾರ ನಡೆಯುವ ರೀತಿ, ಒಂದು ಲೋಕಾಯುಕ್ತ ಅಂತ ದರಿದ್ರ ಸಂಸ್ಥೆ ಅಂತ ಯಾಕೆಲ್ಲರೂ ಅದ್ರ ವಿರುದ್ಧ ಬೈತಾರೆ ಅಂತಂದ್ರೆ ಇಂಥ ಕಾರಣಕ್ಕೆ. ಏಕಾಏಕಿ ಆ ಫೈಲ್ನ ಕ್ಲೋಸ್ ಮಾಡುತ್ತೆ. ಆ ಫೈಲ್ ತನಿಖೆ ನಡೆಸ್ತಲೇ ಕ್ಲೋಸ್ ಮಾಡುತ್ತೆ. ದಟ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ದಿ ಫೈಲ್ ಎಕ್ಸ್ಪ್ಲೈನರ್ನಲ್ಲಿ ಇವತ್ತು ನಾನು ಈ ಎಚ್ ಡಿ ಕುಮಾರಸ್ವಾಮಿ ಅವರ ಫೋರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಕ್ಕೆ ಅಂತ ಫುಲ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀನಿ.
ಸೊ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಅಕ್ರಮವಾಗಿ ಗಣಿ ಗುತ್ತಿಗೆ ಕೊಟ್ಟಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಆರ್ಡರ್ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ ಅನ್ನೋದು ದೊಡ್ಡ ಮಟ್ಟದ ರಾಜ್ಯದಲ್ಲಿ ಸಂಚಲನ ಆಯಿತು, ಸುದ್ದಿ ಆಯಿತು. ಅದನ್ನ ರಿಜೆಕ್ಟ್ ಕೂಡ ಮಾಡಾಯ್ತು. ಅದೀಗ ಸದ್ಯದ ಮಟ್ಟಿಗೆ ಗವರ್ನರ್ ಹತ್ರ ಹೋಗಿದೆ. ಅಂದರೆ ಲೋಕಾಯುಕ್ತ SIT ವಿಚಾರಣೆ ಆಗಿದೆ. ಅದೀಗ ಲೋಕಾಯುಕ್ತ SIT ವಿಚಾರಣೆ ಮಾಡಿರೋದ್ರಿಂದ ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ವಿಚಾರಣೆ ಮಾಡಬೇಕು ಅನ್ನೋ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅದು ಗವರ್ನರ್ ಹತ್ರ ಇದೆ. ವಿಚಾರಣೆ ನಡೆಸಬೇಕೋ ಬೇಡವೋ ಅಂತ ಅನುಮತಿ ಕೊಡಬೇಕಾಗಿರೋದು ಗವರ್ನರು. ಅದು ಗವರ್ನರ್ ಹತ್ರ ಇರಬೇಕಾಗಿರುವಂತ ಸಂದರ್ಭದಲ್ಲೇನೆ ಇದು ಈ ವಿಧಾನಸೌಧದ ಕಾರಿಡಾರ್ನಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು ಈ ಕೇಸನ್ನ ಇಟ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಹಣಿಬೇಕು ಅನ್ನೋ ಪೊಲಿಟಿಕಲ್ ಲೆಕ್ಕಾಚಾರಗಳ ಬಗ್ಗೆನೂ ಕೂಡ ಈಗ ಅದು ಹೊರಗೆ ಬಂತು. ಯಾವಾಗ ಹೊರಗೆ ಬಂತು ನಿಮ್ಗೆಲ್ಲ ಗೊತ್ತೇ ಇದೆ. ಸಿದ್ದರಾಮಯ್ಯನ ವಿರುದ್ಧ ಮೂಡಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಕ್ರಮವಾಗಿ ಹಣವನ್ನು ಪಡೆದಿದ್ದಾರೆ ಅನ್ನೋ ಆರೋಪಗಳೆಲ್ಲ ಕೇಳಿ ಬಂದಿದ್ದು. ಹಾಗಾಗಿ ಬಿಜೆಪಿ ಜೊತೆಗೆ JDS ಇಬ್ಬರೂ ಸೇರ್ಕೊಂಡು ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಅದರಲ್ಲಿ ಕುಮಾರಸ್ವಾಮಿಯನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಈ ವಿಚಾರಕ್ಕೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು. ಇದೆಲ್ಲ ನಡೀತು. ಸೊ ಯಾವಾಗ ಕುಮಾರಸ್ವಾಮಿ ಧ್ವನಿ ಎತ್ತಿದ್ರೋ ಸಿದ್ದರಾಮಯ್ಯನವರಿಗೆ ಯಾರು ಐಡಿಯಾ ಕೊಟ್ಟರು ಅನ್ಬೇಕು, ಅಥವಾ ಅದೊಂದು ಪೊಲಿಟಿಕಲ್ ಸ್ಟ್ರಾಟಜಿನ ಅಥವಾ ತಂತ್ರಕ್ಕೆ ಪ್ರತಿತಂತ್ರನ, ಅಥವಾ ನೀನು ಗಾಜಿನ ಮೇಲೆ ಕೂತಿದ್ಯಾ ನನಗೆ ಕಲ್ಲು ಹೊಡಿತೀಯ ಅನ್ನೋ ಲೆಕ್ಕಾಚಾರವಾಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ಧುತ್ ಅಂತ ಕುಮಾರಸ್ವಾಮಿಯವರ ಅಕ್ರಮ ಗಣಿಗಾರಿಕೆ ಗುತ್ತಿಗೆ ಸಂಬಂಧಪಟ್ಟ ಹಾಗೆ ಹೊರಗೆ ಬಂತು. ಅಂದ್ರೆ ಆ ಸುದ್ದಿ ಹೊರಗೆ ಬಂತು. ಅಷ್ಟೊತ್ತಿಗೆ ನಿರೀಕ್ಷಣಾ ಜಾಮೀನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂಗೆ ತಗೊಂಡಿದ್ರು. ಅದೇ ಟೈಮಲ್ಲಿ ಅಂದ್ರೆ ಆ ನಿರೀಕ್ಷಣಾ ಜಾಮೀನು ಪಡೆದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಲೋಕಾಯುಕ್ತ SIT ಮುಖ್ಯಸ್ಥರಿಗೆ ಧಮಕಿ ಹಾಕಿದ್ರು ಅನ್ನೋ ಒಂದು ಆರೋಪ ಕೇಳಿಬಂತು. ಅದು FIR ಕೂಡ ಮಾಡಿದ್ರು. FIR ಮಾಡಿದ ನಂತರದಲ್ಲಿ ಅದು ಇವಾಗ ಸ್ಟಿಲ್ ಅದು ಕೋರ್ಟಲ್ಲಿ ಇದೆ. ಸೊ ಇದು ಒಂದು ಭಾಗ. ಒಂದು ಕಡೆ ಇದು ಸಡನ್ ಆಗಿ ಬಂತು, ಸಿದ್ದರಾಮಯ್ಯನವರು ಇದನ್ನ ಬಳಸ್ಕೊಂಡ್ರ, ಒಬ್ರಿಗೊಬ್ರು ಅವರೇನೋ ಸೆಟ್ಲ್ ಆಯ್ತಾ ಗೊತ್ತಿಲ್ಲ, ಅದು ಅಲ್ಲಿಗೆ ತಣ್ಣಗಾಯ್ತು. ಬಟ್ ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಹೊರಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಸಾಯಿ ಮಿನರಲ್ಸ್ ಕಂಪನಿ ಗುತ್ತಿಗೆಗೆ ಅಕ್ರಮವಾಗಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ, ಆರ್ಡರ್ ಮಾಡಿದ್ದೀನಿ ಅಂತ ಯಾರು ಏನು ಆರೋಪ ಮಾಡ್ತಿದ್ರೆ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ನಾನು ಅಂತ ಯಾವ ಕಡತಗಳಿಗೂ ಸಹಿ ಮಾಡಿಲ್ಲ. ನನ್ನ ಸಹಿಯನ್ನ ಯಾರೋ ಫೋರ್ಜರಿ ಮಾಡಿರುವಂಥದ್ದು, ಫೋರ್ಜರಿ ಮಾಡಿ ಯಾರೋ ಫೋರ್ಜರಿ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಮಾಡೇ ಬಿಟ್ರು ಆರೋಪನ. ನನ್ನ ಸಹಿಯನ್ನ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನನ್ನ ಸಹಿಯನ್ನ ಯಾರೋ ಫೋರ್ಜರಿ ಮಾಡಿದ್ದಾರೆ ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳದಂತ ಸಂದರ್ಭದಲ್ಲಿ ಅದೊಂದು ವೆರಿ ವೆರಿ ಸೀರಿಯಸ್ ಮ್ಯಾಟರ್. ಏನಾದ್ರು ಉಂಟಾ? ಮುಖ್ಯಮಂತ್ರಿಗಳ ಸಹಿಯನ್ನ ಫೋರ್ಜರಿ ಮಾಡಿ 550 ಎಕರೆ ಗಣಿಗಾರಿಕೆ ಗುತ್ತಿಗೆ ಅಕ್ರಮವಾಗಿ ಗಣಿಗಾರಿಕೆ ಕೊಡುವಂಥದ್ದು ಯಾರಿರೋದಕ್ಕೆ ಸಾಧ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಯಾರಿರ್ಬೋದು ಅಂತೇಳಿ ದಿ ಫೈಲ್ ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತು, ಬೆನ್ನತ್ತಿತು. ಅವಾಗ ಒಳದಿದ್ದು ಏನು ಅಕ್ರಮ ಗಣಿಗಾರಿಕೆ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಬರಹ ನಿಮಗೆ ಸ್ಪಷ್ಟವಾಗಿ ನಾನು ವಿಡಿಯೋದಲ್ಲಿ ನಿಮಗೆ ಕಾಣ್ತಿದ್ರೆ ಅದು ಝೂಮ್ ಇನ್ ಮಾಡಿ ನೋಡ್ತಾ ಇರ್ತೀರಾ. ಸಾಯಿ ಮಿನರಲ್ಸ್, ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅಂತ ಏನು ನಿಮ್ಮ ನೋಡ್ತಾ ಇದ್ದೀರಾ, ಅದು ಈ ಸ್ಕ್ರೀನ್ ಮುಂದೆ ಏನು ಬರ್ತಾ ಇದೆ, ಇದರಲ್ಲಿ ಈ ಹ್ಯಾಂಡ್ ರೈಟಿಂಗ್ ಏನಿದೆ, ಈ ಹ್ಯಾಂಡ್ ರೈಟಿಂಗ್ ಅನ್ನ ನಮ್ಮ ಹತ್ರ ಇತ್ತದು. ಇದು ನಾವು ಸ್ಟೋರಿ ಮಾಡ್ತಾನೆ ಇದ್ದು ಈ ಹ್ಯಾಂಡ್ ರೈಟಿಂಗ್ ನಮ್ಮ ಹತ್ರ ಇತ್ತು. ಇದಕ್ಕೆ ಪೂರಕವಾಗಿ ಇನ್ನೊಂದು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕಡತ ನಮ್ಮ ಬಳಿ ಸಿಕ್ತು. ಆ ಕಡತದಲ್ಲಿ ಒಬ್ಬರು IAS ಆಫೀಸರ್ದು ಥೇಟ್ ಸೇಮ್ ಏನು ಕುಮಾರಸ್ವಾಮಿ ಅವರದ ಏನು ಫೋರ್ಜರಿ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ ನಂತರದಲ್ಲಿ ಏನು ಸಹಿ ಬರಹ ಇತ್ತೋ ಅದೇ ಹ್ಯಾಂಡ್ ರೈಟಿಂಗ್ ಈ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತ ಕಡತದಲ್ಲೂ ಕೂಡ ಸೇಮ್ ಆ ಫಾಂಟ್ ಸೈಜು, ಆ ಫಾಂಟ್, ಆ ಸ್ಟೈಲ್ ಎಲ್ಲ ಕಂಡು ಬಂತು. ಅವಾಗ ದಿ ಫೈಲ್ ಒಂದು ವರದಿನ ಮಾಡಿತ್ತು. ಎರಡನ್ನು ಅಕ್ಕಪಕ್ಕ ಇಟ್ಕೊಂಡು ಟ್ಯಾಲಿ ಮಾಡಿ ನೋಡಿದ್ರೆ ಆ ಫೋರ್ಜರಿ ಮಾಡಿರುವಂತ ಇದ್ದಂತ ಅಕ್ಷರಗಳು ಜೊತೆಗೆ ನಮ್ಮ ಹತ್ರ ನಗರಾಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂತ ಕಡತದಲ್ಲಿದ್ದಂತ ಹ್ಯಾಂಡ್ ರೈಟಿಂಗ್ ಅನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗಿದ್ದು ಅದು ಬೇರೆ ಯಾರು ಅಲ್ಲ, ದಿ ಸೀನಿಯರ್ ಮೋಸ್ಟ್ IAS ಆಫೀಸರ್ ರಾಕೇಶ್ ಸಿಂಗ್ ಅವರದ್ದು. ನಾನು ಸ್ಕ್ರೀನ್ ಅಲ್ಲಿ ನೋಡಿ ಇನ್ನೊಂದ್ಸಲಿ ಬೇಕಾದ್ರೆ ಸ್ಪಷ್ಟವಾಗಿ ಝೂಮ್ ಇನ್ ಮಾಡಿ ನೋಡಿ, ಸ್ಪಷ್ಟವಾಗಿ ಕಾಣುತ್ತೆ ಅವರ ಸ್ಟೈಲು, ಆ ನೀವು ಈ ಅಕ್ಷರಗಳನ್ನ ಗಮನಿಸಿದ್ರೆ ಸೇಮ್ ರಾಕೇಶ್ ಸಿಂಗ್ದು ಮತ್ತೆ ಈ ಕುಮಾರಸ್ವಾಮಿ ಅವರ ಕ್ರಮ ಗಣಿಗಾರಿಕೆ ಗುತ್ತಿಗೆ ಸಂದರ್ಭದಲ್ಲಿ ಮಾಡಿರುವಂತ ಹ್ಯಾಂಡ್ ರೈಟಿಂಗ್ ಸೇಮ್ ಇದೆ.
ಯಾಕೆ ರಾಕೇಶ್ ಸಿಂಗ್ ಅವ್ರ ಹ್ಯಾಂಡ್ ರೈಟಿಂಗ್ ಸೇಮ್ ಆಯ್ತು, ಸೇಮ್ ಬಂತು ಅಂತ ನೇರವಾಗಿ ಆರೋಪ ಮಾಡ್ತೀವಿ ಅಂತ ಆರೋಪ ಬಂತು ಅಂತಂದ್ರೆ, ಅವತ್ತು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಸೆಕ್ರೆಟರಿ ಆಗಿದ್ದಂಥವರು, ಕಾರ್ಯದರ್ಶಿ ಆಗಿದ್ದಂಥವರು ಬೇರೆ ಯಾರು ಅಲ್ಲ, ಇದೇ IAS ಆಫೀಸರ್ ರಾಕೇಶ್ ಸಿಂಗ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಹಜವಾದಂತಹ ಗುಮಾನಿಗಳು, ಅನುಮಾನಗಳು, ತನಿಖೆ ನಡೀಲಿ ಅನ್ನೋ ಒತ್ತಾಯಗಳು ಕೂಡ ಆ ಸಂದರ್ಭದಲ್ಲಿ ನಡೀತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರವಿ ಕಂಚನಹಳ್ಳಿ ಅನ್ನೋರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಡ್ತಾರೆ, ಅರ್ಜಿಯನ್ನ ಕೊಡ್ತಾರೆ. ಸೊ ರಾಕೇಶ್ ಸಿಂಗ್ ವಿರುದ್ಧ ಒಂದು ಅರ್ಜಿಯನ್ನ ಕೊಡ್ತಾರೆ. ಇಲ್ಲಿ ಕುಮಾರಸ್ವಾಮಿ ಅವರೇ ಖುದ್ದಾಗಿ 550 ಎಕರೆ ಗಣಿ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಸಹಿ ಮಾಡಿ ಆದೇಶ ಮಾಡಿರುವುದು ನಾನಲ್ಲ, ನನ್ನ ಸಹಿ ಫೋರ್ಜರಿ ಆಗಿದೆ ಅಂತ ಹೇಳಿದ ನಂತರದಲ್ಲಿ ಯಾರು ಮಾಡಿದ್ದಾರೆ ಅಂತ ಇಲ್ಲಿ ದಿ ಫೈಲ್ ವರದಿ ಕೂಡ ಬಹಿರಂಗಗೊಂಡಂತ ಈ ನಡುವೆ ರವಿ ಕಂಚನಹಳ್ಳಿ ಅವರು ಬಂದು ಒಂದು ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ. ಈ UVC ರಾಕೇಶ್ ಸಿಂಗ್, IAS ಆಫೀಸರ್ ರಾಕೇಶ್ ಸಿಂಗ್ ಅವರ ಈ ಸಹಿಗೂ ಇದಕ್ಕೂ ಹೋಲಿಕೆ ಆಗ್ತಾ ಇದೆ. ಹಾಗಾಗಿ ನೀವು ಅವತ್ತಿನ ಮಟ್ಟಿಗೆ HD ಕುಮಾರಸ್ವಾಮಿ ಅವರ ಸೆಕ್ರೆಟರಿ ಆಗಿದ್ದಂಥವರು ಕೂಡ, ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಆಗಿದ್ದಂಥವರು ಕೂಡ ಈ ರಾಕೇಶ್ ಸಿಂಗ್, ಹಾಗಾಗಿ ಇವರ ವಿರುದ್ಧ ನೀವು ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಕೊಡ್ತಾರೆ. ಅರ್ಜಿ ಕೊಟ್ಟು ದಿನವಾಗತ್ತೆ, ವಾರಗಟ್ಲೆ ಆಗತ್ತೆ, ತಿಂಗಳಾಗತ್ತೆ, ವರ್ಷಗಟ್ಲೆ ಆಗತ್ತೆ. ಏನಂದ್ರೆ ಏನು ರವಿ ಕಂಚನಹಳ್ಳಿ ಅರ್ಜಿಗೆ ಏನು ಸಮಜಾಯಿಸಿ ಸಿಗಲ್ಲ. ಏನು ಮಾಡಬೇಕು, ಏನು ಮಾಡ್ತಿದ್ದಾರೆ ಲೋಕಾಯುಕ್ತ, ಏನಾದರೂ ತನಿಖೆ ನಡೀತಾ ಇದೆಯಾ ಅಂತೇಳಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಏನಂದ್ರೆ ಏನು ಅಲ್ಲಿ ಘಟಿಸೇ ಇರಲ್ಲ, ಏನು ಮಾಡಿರಲ್ಲ ಲೋಕಾಯುಕ್ತದವರು. ಆರಾಮಾಗಿ ಅದ್ರ ಪಾಡಿಗೆ ಅದನ್ನ ಗೊತ್ತಿಲ್ಲ ಯಾವ ಕಾರಣಕ್ಕೆ, ಏನು ಒತ್ತಡ, ಏನು ಲೆಕ್ಕಾಚಾರ, ಲೋಪಾಯುಕ್ತದವರು ಏನು ಮಾಡ್ತಾ ಇರ್ತಾರೆ, ಏನು ಶಾಮೀಲಾಗಿದ್ರು, ಯಾರ ಜೊತೆ ಶಾಮೀಲಾಗಿದ್ರು, ಯಾವ ಅಧಿಕಾರಿ, ಲೋಕಾಯುಕ್ತದ ಅಧಿಕಾರಿ ಇದನ್ನ ತನಿಖೆ ಮಾಡಬಾರದು ಅನ್ನೋ ಒತ್ತಡ ಇತ್ತು. ಹೇಳಿ ಕೇಳಿ ಮುಖ್ಯಮಂತ್ರಿಗಳ ಸೈನ್ ಫೋರ್ಜರಿ ಆಗಿದೆ ಅಂದ್ರೆ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಫೋರ್ಜರಿ ಆಗಿದ್ರೆ ಬಿಡ್ತಿದ್ರ? ಮುಖ್ಯಮಂತ್ರಿಗಳ ಸೈನ್ ಫೋರ್ಜರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ನು ಕೊಳ್ಪಟ್ಟಿ ಹಿಡಿದು ಹೊರಗೆ ತಂದು ಯಾರು ಏನು ಎತ್ತ ವಿಚಾರಣೆ ನಡಿಬೇಕಾಗಿತ್ತು. ಬಟ್ ಏನೂ ಮಾಡಲ್ಲ ಲೋಕಾಯುಕ್ತ. ನಾವು ಸುಮ್ಮನೆ ಏನು ಲೋಕಾಯುಕ್ತ ಅಲ್ದಾಡಿ, ಲೋಕಾಯುಕ್ತ ಇಲ್ದಾಡಿ, ಏನಾಯ್ತು ದಾಳಿ ನಂತರ, ಸೊ ಅದು ಓಕೆ, ಅದು ಲೋಕಾಯುಕ್ತದ ಅದು ಹಣೆ ಬರನೇ ಅಷ್ಟು. ಬಟ್ ಈ ವಿಚಾರದಲ್ಲೂ ಕೂಡ ವರ್ಷಗಟ್ಟಲೆ ಏನೂ ಮಾಡಲ್ಲ. ವರ್ಷಗಟ್ಟಲೆ ಏನು ಮಾಡದಂತ ವಿಚಾರ ನಾವು ಅವಾಗವಾಗ ಅದನ್ನ ಲೋಕಾಯುಕ್ತ ವೆಬ್ಸೈಟ್ ಅಲ್ಲಿ ನೀವು ಕೂಡ ಈಗ ಚೆಕ್ ಮಾಡ್ಬೋದು. ಇಲ್ಲೊಂದು ನಾವು ಇವತ್ತು ನಾನೀಗ ಸ್ಟೋರಿ ಮಾಡ್ತಂತ ಸಂದರ್ಭದಲ್ಲಿ ಈ ಸ್ಟೋರಿ ಮಾಡಬೇಕು ಅಂತ ಚೆಕ್ ಮಾಡಿದ್ದು ಲೋಕಾಯುಕ್ತ ವೆಬ್ಸೈಟಿಗೆ ಹೋಗಿ ಕಂಪ್ಲೇಂಟ್ ನಂಬರ್ ನೀವು ಹೋಗಿ ಚೆಕ್ ಮಾಡಿ, ಕಂಪ್ಲೇಂಟ್ ನಂಬರ್ 5000 ಹಾಕಿ ನೋಡ್ತೀವಿ. 9ನೇ ತಾರೀಕು ಸೆಪ್ಟೆಂಬರ್ 9 2025 ನಾವು ಚೆಕ್ ಮಾಡ್ತೀವಿ. ಏನಂದ್ರೆ ಏನೂ ಆಗಿರಲ್ಲ, ಕಂಪ್ಲೇಂಟ್ ಏನಿರ್ತದೆ ಅದು ಯಥಾಸ್ಥಿತಿ ಒಳಗಡೆ ಇರ್ತದೆ, ಏನು ಫುಲ್ ಖಾಲಿ, ಅದು ಹಂಗೆ ಇರ್ತದೆ. ಬಟ್ ಇವತ್ತು ಅಂದ್ರೆ ನಾವು ಸೆಪ್ಟೆಂಬರ್ 27, 2025ನೇ ತಾರೀಕು ಈ ಸ್ಟೋರಿಯ ಏನಾಗಿದೆ ಅಪ್ಡೇಟ್ಸ್ ಅಂತ ನೋಡಕ್ಕೆ ಅಂತ ಹೋದಾಗ ದ ಕಂಪ್ಲೇಂಟ್ ಈಸ್ ಕ್ಲೋಸ್ಡ್. ಅರೆ ಲೋಕಾಯುಕ್ತದವರು ಕಂಪ್ಲೇಂಟ್ ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಏನು ಯಾವ ಕಾರಣ ಕ್ಲೋಸ್ ಮಾಡಿದ್ದಾರೆ? ಏನಾದರೂ ರಾಕೇಶ್ ಸಿಂಗ್ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಕ್ಲೋಸ್ ಮಾಡಿದ್ರಾ? ದೂರದಾರರಿಗೆ ಏನಾದರೂ ಇದು ಮಾಡಿದ್ರಾ? ಸಮಜಾಯಿಸಿ ಕೊಟ್ಟು ಏನಾದ್ರು ಕ್ಲೋಸ್ ಮಾಡಿದ್ರಾ? ಏನಾದ್ರು ಸಣ್ಣ ಈ ಇಷ್ಟೊಂದು ದೊಡ್ಡ ಮಟ್ಟದ ಕಂಪ್ಲೇಂಟ್ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಯ ಸಹಿಯನ್ನ ಮುಖ್ಯಮಂತ್ರಿ ಆಗಿದ್ದಾಗ ಫೋರ್ಜರಿ ಮಾಡಿದಂತ ವಿಚಾರ ಅವ್ರಿಗೆ ಗಂಭೀರ ಅಂತ ಅನಿಸ್ಲೇ ಇಲ್ಲ, ಅದನ್ನ ಕ್ಲೋಸ್ ಮಾಡಿದ್ರು. ನಾನು ಹೇಳಿದ್ನಲ್ಲ, ಅವ್ರಿಗೊಂದು ನೋಟಿಸ್ ಕೊಡ್ಲಿಲ್ಲ ರಾಕೇಶ್ ಸಿಂಗ್ ಅವರಿಗೆ. ಈ ಕಡೆ ಯಾರು ದೂರದಾರರು ಕೊಟ್ಟಿದ್ರು ಅರ್ಜಿ, ಅವರಿಗೂ ವಿಷಯ ತಿಳಿಸ್ಲಿಲ್ಲ, ಏಕಾಏಕಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ನಾವು 9ನೇ ತಾರೀಕು ಸೆಪ್ಟೆಂಬರ್ 9ನೇ ತಾರೀಕು 2000 ನಿಮಗೆ ಆ ಸ್ಕ್ರೀನ್ ಮೇಲೆ ನಿಮಗೆ ಸ್ಪಷ್ಟವಾಗಿ ನೋಡ್ತಾ ಇದೆ ಯಾವಾಗ ಜನರೇಟೆಡ್ ಆಗಿದೆ, ಯಾವಾಗ ನೋಡಿದೀವಿ ಅನ್ನೋದು ಡೀಟೇಲ್ ಆಗಿ ಅಲ್ಲಿ ಇರ್ತದೆ ನಮ್ಮ ದಿ ಫೈಲ್ ವೆಬ್ಸೈಟ್ ಅಲ್ಲಿ. ಅದೇ ನಾವು 9ನೇ ತಾರೀಕು 9/9/2000 ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನಿಮಗೆ. 9/9/2025 ನಾವು ನೋಡಿದಾಗ ಅಲ್ಲಿ ಏನಂದ್ರೆ ಏನು ಅಪ್ಡೇಟ್ ಇರಲಿಲ್ಲ. ಬಟ್ ಇವತ್ತು 27ನೇ ತಾರೀಕು ವೆಬ್ಸೈಟ್ ಚೆಕ್ ಮಾಡಿದಾಗ ಕಂಪ್ಲೇಂಟ್ ಕ್ಲೋಸ್ಡ್ ಅಂತ ಬಂದಿದೆ. 9ನೇ ತಾರೀಕು ನಾವು ನೋಡಿದಾಗ ಏನೂ ಇಲ್ಲ, ಖಾಲಿ ಇತ್ತು. ಬಟ್ ಕ್ಲೋಸ್ ಮಾಡಿರೋ ಡೇಟ್ ಯಾವಾಗ ಹಾಕಿದ್ದಾರೆ ಅಂತಂದ್ರೆ, ನಾವು 9ನೇ ತಾರೀಕು ನೋಡಿದಾಗ ಇಲ್ಲದೆ ಇರುವಂತ ವೆಬ್ಸೈಟ್ ಅಲ್ಲಿ ಇಲ್ಲದೆ ಇರುವಂತ ಈ ಕ್ಲೋಸ್ಡ್ ವಿಚಾರ 3ನೇ ತಾರೀಕೆ ಮಾಡ್ಬಿಟ್ಟಿದ್ದೀನಿ ಅಂತ ಅಪ್ಡೇಟ್ ಮಾಡಿದ್ದಾರೆ. 3ನೇ ತಾರೀಕು ಇದು ಕ್ಲೋಸ್ ಆಗಿದೆ. ಸೊ 3ನೇ ತಾರೀಕಿಂದ 9ನೇ ತಾರೀಕು ತನಕ ಇವರು ಅಪ್ಡೇಟ್ ಮಾಡಿಲ್ಲ. ಸುಮಾರು 6 ದಿನ ಆಗಿದೆ ಅಪ್ಡೇಟ್ ಮಾಡಿಲ್ಲ. ನಾವು ನೋಡಿದಾಗಲೂ ಅಲ್ಲಿ ಏನೂ ಇಲ್ಲ, ಖಾಲಿ. ಬಟ್ ಈಗ ನೋಡಿದ್ರೆ ಇಡೀ ಕೇಸು ಕಂಪ್ಲೀಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ.
ಸೊ ಇವತ್ತು 27ನೇ ತಾರೀಕು ಏನು ನಾವು ನೋಡಿದಾಗ ನಡೀತೋ, ಸೊ ಅಟ್ ದ ಸೇಮ್ ಟೈಮ್ ಕೋಇನ್ಸಿಡೆನ್ಸ್ ಅಲ್ಲ, ಅದೊಂದು ಸೇಮ್ ಟೈಮಿಗೆ ರವಿ ಕಂಚನಹಳ್ಳಿ ಅವರಿಗೂ ಕೂಡ ಒಂದು ಈ ವಿಚಾರ ಅಂದ್ರೆ ಕ್ಲೋಸ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರಿಗೂ ಒಂದು ಲೆಟರ್ ಹೋಗಿದೆ. ಅವರಿಗೂ ಕಂಪ್ಲೀಟ್ ಈ ಕೇಸ್ ಕ್ಲೋಸ್ ಆಗಿದೆ ಅಂತೇಳಿ ಅವರಿಗೂ ಒಂದು ಪತ್ರವನ್ನು ಲೋಕಾಯುಕ್ತದವರು ರವಾನೆ ಮಾಡಿದ್ದಾರೆ. ಆವಾಗ ಅವರು ಕೂಡ ದಿ ಫೈಲ್ ಆಫೀಸಿಗೆ ಕರೆ ಮಾಡಿ ಹಿಂಗಾಗಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಮೊದಲು ಅವರು ಏನ್ ದೂರು ಕೊಟ್ರು, ಅವ್ರನ್ನೇನಾರು ಕರೆದ್ರ ಕೇಳಿದ್ರ ಅನ್ನೋದನ್ನ ಅವರೇ ನಮಗೆ ಒಂದು ಫೋನ್ ಕರೆ ಮಾಡಿ ವಿಚಾರವನ್ನ ಮುಟ್ಟಿಸಿದ್ದಾರೆ. ಅದು ಏನ್ ಹೇಳಿದ್ದಾರೆ ರವಿ ಕಂಚನಹಳ್ಳಿ ಅವರು ಅಂತ ನೀವು ಸರಿ ನೋಡಿ ಕೇಳ್ಕೊಳ್ಳಿ, ಆಮೇಲೆ ಮತ್ತೆ ನಾನು ಡೀಟೇಲ್ ಹೇಳ್ತೀನಿ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ ಗಣಿಗಾರಿಕೆ ಮಾಡೋದಕ್ಕೆ ಅಂತೇಳಿ ಒಂದು ಆದೇಶ ಆಗುತ್ತೆ. ಸೊ ಈ ಆದೇಶ ಅಕ್ರಮವಾಗಿ ಮಾಡಿದ್ದಾರೆ ಅಂತೇಳಿ ಒಂದು ವಿಚಾರಣೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಈ ಸಿಗ್ನೇಚರ್ ನಂದಲ್ಲ, ಈ ಆದೇಶ ನಾನು ಮಾಡಿಲ್ಲ, ನನ್ನ ಆದೇಶ ಇರ್ತಕ್ಕಂಥ ಸಿಗ್ನೇಚರಲ್ಲಿ ನನ್ನ ಹೆಸರಲ್ಲಿ ಒಂದು ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ ಒಂದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸಂದರ್ಭದಲ್ಲಿ ನಾನು ಆ ಮುಖ್ಯಮಂತ್ರಿಯವರ ಆದೇಶದ ಕಾಪಿ ತೆಗೆದು ನೋಡಿದಾಗ, ಸೊ ಅದರಲ್ಲಿ ಆ ಆದೇಶದಲ್ಲಿ ಆ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ರಾಕೇಶ್ ಸಿಂಗ್ ಅವರ ಕೈ ಬರವಣಿಗೆಯ ದಾಖಲೆ ಒಂದು ಕಂಡು ಬರುತ್ತೆ. ಸೊ ಆ ಕೈ ಬರವಣಿಗೆ ದಾಖಲೆ ಆಧಾರದ ಮೇಲೆ ಈ ಸಿಗ್ನೇಚರ್ನ ರಾಕೇಶ್ ಸಿಂಗ್ ಅವರೇ ಫೋರ್ಜರಿ ಮಾಡಿರಬೇಕು ಅಂತೇಳಿ ನಾನು ಲೋಕಾಯುಕ್ತಕ್ಕೆ ಒಂದು ದೂರು ಕೊಡ್ತಾನೆ. ಸೊ ಇದ್ರ ಮೇಲೆ ಎನ್ಕ್ವೈರಿ ಮಾಡಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರನ್ನ ಸಾಕ್ಷಿದಾರನಾಗಿ ಪರಿಗಣಿಸಿ ವಿಚಾರಣೆ ಮಾಡಿ ಅಂತೇಳಿ ನಾನು ದೂರು ಕೊಟ್ಟಿರ್ತಾನೆ. ಸೊ ಈಗ ಲೋಕಾಯುಕ್ತರು ನನ್ನ ದೂರನ್ನು ಮುಕ್ತಾಯ ಮಾಡ್ತಾರೆ. ಮುಕ್ತಾಯ ಮಾಡುವಾಗ ಒಂದು ರೀಸನ್ ಕೊಡ್ತಾರೆ, ನಾವು ಲೋಕಾಯುಕ್ತ SIT ಅವರು ತನಿಖೆ ಮಾಡಿ ಈಗಾಗಲೇ ರಾಜ್ಯಪಾಲರಿಗೆ ನಾವು ವಿಚಾರಣೆಗೆ ಅನುಮತಿ ಕೇಳಿದ್ದೇವೆ. ಸೊ ಹಂಗಾಗಿ ನಾವು ಪ್ರತ್ಯೇಕ ದೂರು ದಾಖಲು ಮಾಡಿಕೊಂಡು ವಿಚಾರಣೆ ಮಾಡೋಕ್ಕಾಗೋದಿಲ್ಲ, ಪ್ರತ್ಯೇಕ ತನಿಖೆಗೆ ಒಳಪಡಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಾನು ದೂರು ಕೊಟ್ಟಿರೋದು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ನನ್ನ ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದರ ಆಧಾರದ ಮೇಲೆ ಎನ್ಕ್ವೈರಿ ಮಾಡಿ ಅಂತ ನಾನು ಕೇಳ್ತೇನೆ. ಈಗಾಗಲೇ ಅವರು ಲೋಕಾಯುಕ್ತದಿಂದ ವಿಚಾರಣೆಗೆ ಒಳಪಡಿಸಿ ರಾಜ್ಯಪಾಲರಿಗೆ ಅನುಮತಿ ಕೇಳಿರೋ ವಿಷಯಗಳು ನಡೆದಿರುವಂಥ ಅಕ್ರಮದ ಮೇಲೆ ನಡೆದಿದೆ. ನಾನು ಅಕ್ರಮ ಏನು ನಡೆದಿದೆಯೋ ಅಕ್ರಮದ ಬಗ್ಗೆ ನಾನು ಏನೂ ಪ್ರಶ್ನೆ ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಇರೋದು, ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಮುಖ್ಯಮಂತ್ರಿಗಳನ್ನ ಸಹಿಯನ್ನು ಫೋರ್ಜರಿ ಮಾಡೋರೆ ಅಂತ ಹೇಳಿದಾಗ, ಸೊ ಆ ಸಿಗ್ನೇಚರ್ ಆಧಾರದ ಮೇಲೆ ದಾಖಲೆಗಳನ್ನ ಪರಿಶೀಲಿಸಿ ಎನ್ಕ್ವೈರಿ ಮಾಡಿ ಅಂತ ನಾನು ಹೇಳಿದ್ರೆ, ರಾಕೇಶ್ ಸಿಂಗ್ ಅವ್ರನ್ನಾಗಲಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವ್ರನ್ನಾಗಲಿ ಯಾವುದೇ ವಿಚಾರಣೆ ಮಾಡದೆ ಪ್ರಕರಣವನ್ನು ಮುಕ್ತಾಯ ಮಾಡಿದ್ದಾರೆ. ಸೊ ನಾನು ಇದನ್ನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೇನೆ. ಸೊ ಅಲ್ಲಿಗೆ ತಿಲಾಂಜಲಿ. ಯಾರ ಸಹಿ, ಮುಖ್ಯಮಂತ್ರಿಗಳ ಸಹಿ ಫೋರ್ಜರಿ ಮಾಡದಂತಹ ವ್ಯಕ್ತಿ ದೊಡ್ಡ AS ಆಫೀಸರ್ ಆಗಿದ್ರೆ ಅವರಿಗೆ ಕರೆದು ಸಣ್ಣ ವಿಚಾರಣೆ ಕೊಟ್ಟಿಲ್ಲ. ಇಲ್ಲ ಸಣ್ಣ ಸೂಕ್ಷ್ಮ ಹೇಳ್ಬಿಡ್ತೀನಿ, ಅಂದ್ರೆ ಈಗ ಕ್ಲೋಸ್ ಮಾಡಿರೋ ರೀತಿ ಇದೆಯಲ್ಲ, ಅದನ್ನ ಲೋಕಾಯುಕ್ತದವರು ಏನು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ, ಏನು ಯಾಕೆ ಕ್ಲೋಸ್ ಮಾಡಿದೀವಿ ಅಂತ ಅವರೊಂದು ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆ ಎಷ್ಟು ಮಜಾ ಇದೆ ಅಂತಂದ್ರೆ, HD ಕುಮಾರಸ್ವಾಮಿ ಅವರು ಏನು ಈ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SIT ತನಿಖೆ ನಡೆದಿದೆ. SIT ತನಿಖೆ ನಡೆದಿ HD ಕುಮಾರಸ್ವಾಮಿ ಅವರ ವಿಚಾರಣೆಗೆ ನಡೆಸೋದಕ್ಕೆ ರಾಜ್ಯಪಾಲರ ಹತ್ರ ಕಡ್ತಾ ಇರೋದ್ರಿಂದ, ರಾಜ್ಯಪಾಲರು ಅನುಮತಿ ಕೊಡಬೇಕಾಗಿರೋದ್ರಿಂದ ನಾವು ಈ ಕೇಸು ನಮಗೆ ಮತ್ತೆ ಲೋಕಾಯುಕ್ತದವರು ಇದನ್ನ ರಿಜಿಸ್ಟರ್ ಮಾಡ್ಕೊಂಡು SIT ತನಿಖೆ ಅಂದ್ರೆ ಲೋಕಾಯುಕ್ತ ತನಿಖೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕೆ ನಾವು ಈ ಕೇಸನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ. ಎಂತ ವ್ಯಂಗ್ಯ ಅಂತಂದ್ರೆ ಇದೊಂಥರ ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಲೋಕಾಯುಕ್ತದಂತ ಸಂಸ್ಥೆಗೆ ನಾವು ಯಾರ ಬಗ್ಗೆ, ಈಗ ನಿಮ್ಗೆ ನೋಡಿ ಇಂಟ್ರೆಸ್ಟಿಂಗ್ ನೋಡಿ, ಇಲ್ಲಿ ಕುಮಾರಸ್ವಾಮಿ ವಿರುದ್ಧ ದೂರೇ ಕೊಟ್ಟಿಲ್ಲ. ನೀವೊಂದು ವಿಚಾರ ಮಾಡಿ ತಿಳ್ಕೊಳ್ಳಿ, ಕುಮಾರಸ್ವಾಮಿ ವಿರುದ್ಧ ಇಲ್ಲಿ ದೂರೇ ಕೊಟ್ಟಿಲ್ಲ. ಇವ್ರು ಹೇಳ್ತಾ ಇರೋದೇನು ಅಂದ್ರೆ, ಕುಮಾರಸ್ವಾಮಿ ವಿರುದ್ಧ ಈಗ ಆಲ್ರೆಡಿ SIT ತನಿಖೆಯಾಗಿ ಗವರ್ನರ್ ಹತ್ರ ಇರೋದ್ರಿಂದ ನಾವು ಮತ್ತೆ ನಾವು ತನಿಖೆ ಮಾಡೋ ಅಗತ್ಯ ಇಲ್ಲ ಅಂತ SIT ಅವರು ಇದನ್ನ ಕ್ಲೋಸ್ ಮಾಡಿದ್ದಾರೆ. ಯಾರು ಲೋಕಾಯುಕ್ತದವರು ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಅಸಲಿ ವಿಚಾರ ಏನು ಅಂತಂದ್ರೆ, ಕುಮಾರಸ್ವಾಮಿ ವಿರುದ್ಧ ಕಂಪ್ಲೇಂಟೇ ಕೊಟ್ಟಿಲ್ಲ. ನಾವು ಇಲ್ಲಿ ರವಿ ಕಂಚನಹಳ್ಳಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಯಾರ ವಿರುದ್ಧ? IAS ಅಧಿಕಾರಿ ರಾಕೇಶ್ ಸಿಂಗ್ ಅವರು ಕುಮಾರಸ್ವಾಮಿಯವರ ಸಹಿಯನ್ನ ಫೋರ್ಜರಿ ಮಾಡಿ ಈ 550 ಎಕರೆಗೆ ಎಕರೆನಲ್ಲಿ ಅಕ್ರಮ ಗಣಿ ಗುತ್ತಿಗೆಯನ್ನ ಸಂಡೂರಿನಲ್ಲಿ ಕೊಟ್ಟಿದಾರಲ್ಲ, ಬಳ್ಳಾರಿ ಹತ್ರ, ಇದನ್ನ ಮಾಡಿರುವಂತದ್ದು ರಾಕೇಶ್ ಸಿಂಗ್ ಅವ್ರದೇ ಫೋರ್ಜರಿ, ನೀವು ಅವರನ್ನು ತನಿಖೆಗೆ ಒಳಪಡಿಸಿ ಅಂತ ಕೊಟ್ಟಿರುವಂತದ್ದು. ಎಲ್ಲಿ ಬಂದ್ರು ಕುಮಾರಸ್ವಾಮಿ? ಇಲ್ಲಿ ಕುಮಾರಸ್ವಾಮಿ ವಿರುದ್ಧ ತನಿಖೆ ಮಾಡಿ ಅಂತ ಯಾರು ಹೇಳಿದ್ದು ಲೋಕಾಯುಕ್ತದವರಿಗೆ? ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ರಾಕೇಶ್ ಸಿಂಗ್ ವಿರುದ್ಧ.
ಹಾಗಾಗಿ ಕುಮಾರಸ್ವಾಮಿ ನೆಪ ಹೇಳ್ಕೊಂಡು ರಾಜ್ಯಪಾಲರ ಹತ್ರ ಇದೆ, ರಾಜ್ಯಪಾಲರಿಗೂ ಇದಕ್ಕೂ ನಾವು ಇಲ್ಲಿ ಫೋರ್ಜರಿ, ಅದೇ ಬೇರೆ ಗಣಿಗುತ್ತಿಗೆ ಅಕ್ರಮವಾಗಿ ಗಣಿಗುತ್ತಿಗೆ ಕೊಟ್ಟಿರೋದು ಕುಮಾರಸ್ವಾಮಿ, ಅದು ನಡೀತಾ ಇದೆ. ಬಟ್ ಇಲ್ಲಿ ಇವರು ತನಿಖೆಗೆ ಒಳಪಡಿಸಬೇಕಾಗಿದ್ದು ಫೋರ್ಜರಿ ಸಿಹಿ ಯಾಕೆ ಮಾಡಿದ್ರಿ ಕುಮಾರಸ್ವಾಮಿ ಅವ್ರದ್ದು, ಯಾರು ಮಾಡಿದ್ದು, ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ, ಇದಕ್ಕೊಂದು ಜಸ್ಟಿಫಿಕೇಶನ್ ಕೊಡಿ ಅಂತ ಅವ್ರು ಹೇಳ್ತಾರೆ. ಇದ್ರ ವಿರುದ್ಧ ಕುಮಾರಸ್ವಾಮಿ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ಒಂದು ಇಂಟ್ರೆಸ್ಟಿಂಗ್. ಕುಮಾರಸ್ವಾಮಿ ಅವರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ವೋ, ಆರೋಪ ಮಾಡಿಬಿಟ್ಟಿದ್ದಾರೆ ಪ್ರೆಸ್ ಮೀಟಲ್ಲಿ, ಓಪನ್ ಪ್ರೆಸ್ ಮೀಟಲ್ಲಿ ಆರೋಪ ಮಾಡಿದ್ದಾರೆ. ನನ್ನ ಸಹಿ ಫೋರ್ಜರಿ ಆಗಿದೆ ಅಂತ. ಒಬ್ಬ ಮುಖ್ಯಮಂತ್ರಿಯ ಸಹಿ ಫೋರ್ಜರಿ ಆಗಿದೆ ಅಂದರೆ ಅವರಿಗೂ ಅದರ ಗಂಭೀರತೆ, ಅದರ ವ್ಯಾಪ್ತತೆ ಅರ್ಥ ಆಗಲ್ವೋ ಏನೋ ಗೊತ್ತಿಲ್ಲ. ಕಂಪ್ಲೇಂಟ್ ಅವರು ಕೊಡಲಿಲ್ಲ. ಯಾರು ಏನೇನು ಇಲ್ಲಿ ಒಳ ಸುಳಿಗಳಿದ್ದಾವೆ, ಯಾರ್ಯಾರು ಇದರ ಲಾಭಕೋರರು, ಯಾರ್ಯಾರು ಇದರ ಲೋಕಾಯುಕ್ತ ಯಾಕೆ ಇದರದ ಲೋಪಾಯುಕ್ತ ಯಾಕೆ ಇದನ್ನ ಸಂಪೂರ್ಣವಾಗಿ ಲೋಪ ಮಾಡಿದೆ. ಇಲ್ಲಿ ಲೋಕಾಯುಕ್ತ ಯಾಕೆ ನಂಬೇಕು ಜನ ಹಿಂಗ್ ಮಾಡಿದ್ರೆ, ಈ ತರ ಒಂದು ಕಂಪ್ಲೇಂಟ್ ಅನ್ನ. ಅಂದ್ರೆ ಫೈನಲಿ ಏನು ಅಂತಂದ್ರೆ ಈ ಕೇಸಲ್ಲಿ IAS ಅಂತಂದ್ರೆ ಯಾಕೆ ಆ ವಲಯದಲ್ಲಿ ಮಾತಾಡ್ತಾರೆ, ಅಧಿಕಾರಿಗಳ ವಲಯದಲ್ಲಿ, ವಿಧಾನಸೌಧದಲ್ಲಿ ಮಾತಾಡ್ತಾರೆ. ನಿಮಗೆ ಅದು ಗೊತ್ತಿದೆಯೋ ಗೊತ್ತಿಲ್ಲ. IAS ಅಂದ್ರೆ ಏನಂದ್ರೆ ಗೊತ್ತಾ ನಿಮಗೆ? ಐ ಆಮ್ ಆಲ್ವೇಸ್ ಸೇಫ್. IAS ಅಂದ್ರೆ ಏನ್ ಹೇಳಿ? ಐ ಆಮ್ ಆಲ್ವೇಸ್ ಸೇಫ್. ಸೊ ರಾಕೇಶ್ ಸಿಂಗ್ ಸೇಫ್ ಆದ್ರ ಗೊತ್ತಿಲ್ಲ. ಸೊ ಈಗ ರವಿ ಕಂಚನಹಳ್ಳಿ ಅವರು ಇದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಅದೆಲ್ಲ ಅಪ್ಡೇಟ್ಸ್ ನ ಕೊಡ್ತೀವಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.